ಹಾಯ್ ಹಲೋ ನಮಸ್ತೆ ಕರ್ನಾಟಕ ಬಂಧುಗಳೇ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆಶ್ಚರ್ಯವೆನ್ನುವಂತೆ ಕಂಡರು ಅಶ್ವತ್ಥಾಮರು. ಬಂಧುಗಳೇ, ಮಹಾಭಾರತದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಅಶ್ವತ್ಥಾಮರು ಇದೀಗ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿಯನ್ನು ನೋಡುವ ಸಲುವಾಗಿ ಬಂದಿದ್ದಾರೆ ಎಂದು ಓರ್ವ ವ್ಯಕ್ತಿ ಸುದ್ದಿವಾಹಿನಿಯವರ ಮುಂದೆ ತಿಳಿಸಿದ್ದಾನೆ. ಹಾಗಾದರೆ ಆ ವ್ಯಕ್ತಿ ಹೇಳಿದ್ದಾದರೂ ಏನು? ಆತ ನೋಡಿದ ವ್ಯಕ್ತಿ ನಿಜವಾದ ಅಶ್ವತ್ಥಾಮನೇ ಆಗಿದ್ದನ? ಅಸಲಿಗೆ ಆ ವ್ಯಕ್ತಿ ಹೇಳಿದ್ದಾದರೂ ಏನು ಎಂಬ ವಿಚಾರವನ್ನು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವ ಪ್ರಯತ್ನ ನನ್ನದು. ಬಂಧುಗಳೇ, ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ತರಲು ಸಾಕಷ್ಟು ಸಮಯ ಹಿಡಿದಿದೆ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯ ಒಂದೇ ಒಂದು ಲೈಕನ್ನು ಬಯಸುತ್ತೇನಷ್ಟೇ. ಕೊಟ್ರ ಲೈಕು? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಬಂಧುಗಳೇ, ಮಹಾಭಾರತದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ವ್ಯಕ್ತಿ ಅಶ್ವತ್ಥಾಮರು. ಇನ್ನು ಇವರ ಬಗ್ಗೆ ನೀವೆಲ್ಲರೂ ಕೇಳೇ ಇರುತ್ತೀರಾ ಎಂದು ಭಾವಿಸುತ್ತೇನೆ. ಬಂಧುಗಳೇ, ಮಹಾಭಾರತದಲ್ಲಿದ್ದ, ಅದರಲ್ಲೂ ಇಲ್ಲಿಯವರೆಗೂ ಜೀವಂತವಾಗಿರುವ ವ್ಯಕ್ತಿ ಯಾರೆಂದರೆ ಅದು ಅಶ್ವತ್ಥಾಮರು. ಇದಕ್ಕೆ ಕಾರಣವೇನೆಂದರೆ, ಕಲಿಯುಗ ಅಂತ್ಯವಾಗುವವರೆಗೂ ಕುರೂಪಿಯಾಗಿ ಜೀವಿಸುವೆಂದು ಶ್ರೀಕೃಷ್ಣನು ಅಶ್ವತ್ಥಾಮರಿಗೆ ಶಾಪವನ್ನು ನೀಡಿರುತ್ತಾರೆ. ಬಂಧುಗಳೇ, ದೇವತೆಗಳು ಕೊಟ್ಟ ಶಾಪ ಎಂದಿಗೂ ಕೂಡ ಸುಳ್ಳಾಗದು. ಅಶ್ವತ್ಥಾಮರು ಈಗಿನವರೆಗೂ ಕೂಡ ಬದುಕಿದ್ದಾರೆ, ಆದರೆ ಅವರನ್ನು ಸರಿಯಾಗಿ ಕಂಡುಹಿಡಿಯಲು ಆಗುತ್ತಿಲ್ಲ ಅಷ್ಟೇ. ಇದೀಗ ಒಬ್ಬ ವ್ಯಕ್ತಿ ಅಯೋಧ್ಯೆಯ ಶ್ರೀರಾಮನ ದರ್ಶನವನ್ನು ಪಡೆಯುವ ಸಮಯದಲ್ಲಿ ನಾನು ಅಶ್ವತ್ಥಾಮನನ್ನು ನೋಡಿದೆ ಎಂಬುದಾಗಿ ಸುದ್ದಿವಾಹಿನಿಯವರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅಷ್ಟಕ್ಕೂ ಅಶ್ವತ್ಥಾಮರನ್ನು ನೋಡಿದ ಹಾಗೆ ಹೇಳಿರುವ ವ್ಯಕ್ತಿಗಳನ್ನು ನಾವು ಇದಕ್ಕಿಂತ ಮೊದಲು ಕೂಡ ಈ ಸುದ್ದಿಯನ್ನು ಕೇಳಿದ್ದೇವೆ. ಆದರೆ ಈಗ ಚರ್ಚೆಯಾಗುತ್ತಿರುವ ವಿಚಾರ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಭಕ್ತನು ಅಶ್ವತ್ಥಾಮನನ್ನು ಶ್ರೀರಾಮನ ಸನ್ನಿಧಿಯಲ್ಲಿ ಕಂಡೆ ಎಂದು ಹೇಳಿರುವುದು ಆಶ್ಚರ್ಯವನ್ನು ಉಂಟು ಮಾಡಿದೆ. ಬಂಧುಗಳೇ, ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಬಹಳ ಅದ್ಧೂರಿಯಾಗಿ ಮಾಡಿದ್ದೇವೆ. ಅದೆಷ್ಟು ಅದ್ಧೂರಿಯಾಗಿ ಎಂದರೆ, ಇಡೀ ವಿಶ್ವವೇ ಭಾರತದತ್ತ, ಅರೆ ಕೇವಲ ಒಂದು ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ದೇಶವೇ ಭಾಗಿಯಾಗಿದೆ ಎಂದು ಭಾರತದೆಡೆಗೆ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದರು ಎಂಬುದು ನಿಮಗೆ ತಿಳಿದೇ ಇದೆ. ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ದೇಶದ ವಿವಿಧ ಭಾಗಗಳಿಂದ ಪ್ರಮುಖ ವ್ಯಕ್ತಿಗಳು, ಗಣ್ಯರನ್ನು ಕೂಡ ಬಂದಿರುವುದನ್ನು ನಾವು ನೋಡಿದ್ದೇವೆ. ಅಯೋಧ್ಯೆಯ ಶ್ರೀರಾಮನ ಮೂರ್ತಿಯನ್ನು ಸಂಸ್ಕೃತಿ, ಆಚಾರ, ವಿಚಾರಗಳಿಗೆ ಮಹತ್ವ ಕೊಟ್ಟು ಬಹಳ ವೈಭವಯುತವಾಗಿ ಸ್ಥಾಪನೆ ಮಾಡಿದ್ದೇವೆ. ಬಂಧುಗಳೇ, ಈ ಜನವರಿ 22 ಎಂಬ ದಿನವನ್ನು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದು ಇಡಬೇಕು ಎಂದು ಹೇಳಿದರೂ ಕೂಡ ಭಾಷಃ ತಪ್ಪಾಗಲಿಕ್ಕಿಲ್ಲ. ಅದೆಲ್ಲರ ನಡುವೆ ಒಂದು ರೀತಿಯ ಆಶ್ಚರ್ಯ ಅಥವಾ ಒಂದು ರೀತಿಯ ಪವಾಡವೆಂದರೂ ತಪ್ಪಾಗುವುದಿಲ್ಲ. ಅಯೋಧ್ಯೆಯ ಶ್ರೀರಾಮನ ಮೂರ್ತಿಯು ಅದೆಷ್ಟು ವೈಭವಯುತವಾಗಿ ಕಂಗೊಳಿಸುತ್ತಿರುವ ಮೂರ್ತಿಯನ್ನು ನೋಡಲು 2 ಕಣ್ಣುಗಳೇ ಸಾಲದು ಎಂಬಂತಾಗಿದೆ. ಇನ್ನು ಈ ಮೂರ್ತಿಯ ಕೆತ್ತನೆಕಾರನಾದ ನಮ್ಮ ಹೆಮ್ಮೆಯ ಕರ್ನಾಟಕದ, ಅದರಲ್ಲೂ ನಮ್ಮ ಮೈಸೂರಿನವರಾದ ಹೆಮ್ಮೆಯ ಕನ್ನಡಿಗ ಅರುಣ್ ಯೋಗಿರಾಜ್ರವರು ಸತತವಾಗಿ ಕಳೆದ 7 ತಿಂಗಳುಗಳ ಕಾಲ ಶ್ರೀರಾಮನ ಮೂರ್ತಿಯನ್ನು ಕೆತ್ತನೆ ಮಾಡುವ ಸಲುವಾಗಿ ತಮ್ಮ ಇಡೀ ಪರಿವಾರವನ್ನೆಲ್ಲ ಬಿಟ್ಟು, ತಮ್ಮ ಆರೋಗ್ಯದಲ್ಲಾದ ಕೆಲ ಸಮಸ್ಯೆಗಳ ನಡುವೆಯೂ ಕೂಡ ಇಡೀ ನಾಡಿಗೆ ನಾಡೆ ಮೆಚ್ಚುವಂತೆ ಶ್ರೀರಾಮನ ಮೂರ್ತಿಯನ್ನು ಆ ಶ್ರೀರಾಮನೇ ಗರ್ಭಗುಡಿಯಲ್ಲಿ ನೆಲೆಸಿದ್ದಾನೇನೋ ಎಂಬಂತೆ ಭಾವಿಸುವ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ತದನಂತರ ಅರುಣ್ ಯೋಗಿರಾಜ್ರವರೇ ಈ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೊಂಡ ನಂತರ ಇದರಲ್ಲಿ ಏನೋ ದಿವ್ಯ ಸ್ವರೂಪ ಎದ್ದು ಕಾಣುತ್ತಿದೆ. ಇದು ದಿನದಿಂದ ದಿನಕ್ಕೆ ತನ್ನ ಸ್ವರೂಪವನ್ನು ಬದಲಿಸುತ್ತಿದೆ. ಇದು ನಾನು ಮಾಡಿದ ಅಥವಾ ನಾನು ಕೆತ್ತನೆ ಮಾಡಿದ ಮೂರ್ತಿ ಹೌದೋ ಅಥವಾ ಅಲ್ಲವೋ ಎಂಬಂತೆ ನನಗೆ ಆಶ್ಚರ್ಯ ಉಂಟಾಗಿದೆ ಎಂದು ಮಾಧ್ಯಮದವರ ಎದುರುಗಡೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಯಾರು ಅಶ್ವತ್ಥಾಮರನ್ನು ನೋಡಿದೆ ಎಂಬ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವುದನ್ನು ನೋಡುವುದಾದರೆ, ಬಂಧುಗಳೇ, ಇದೇ ಜನವರಿ 24ರಂದು ಸಾರ್ವಜನಿಕರಿಗೆ ರಾಮನ
ದರ್ಶನವನ್ನು ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಆ ದಿನವೇ ಈ ಘಟನೆ ಜರುಗಿತು ಎಂದು ಹೇಳಲಾಗ್ತದೆ. ಬಂಧುಗಳೇ, ಆ ದಿನ ಲಕ್ಷಾಂತರ ಭಕ್ತರು ಬಂದಿದ್ದರು. ಇದನ್ನು ಕಂಡು ಇಡೀ ನಾಡಿಗೆ ನಾಡೆ ಆಶ್ಚರ್ಯಗೊಂಡಿತ್ತು. ಇನ್ನು ಒಂದೇ ಕಡೆ 8 ರಿಂದ 10 ಲಕ್ಷ ಜನ ಸೇರಿದ್ದರು. ಅಷ್ಟೇ ಜನರು ಕೂಡ ಯಾವುದೇ ತೊಂದರೆಗಳಿಲ್ಲದೆ, ಗಲಾಟೆಗಳಿಲ್ಲದೆ ಶ್ರೀರಾಮನ ದರ್ಶನವನ್ನು ಪಡೆದಿದ್ದರು. ಆದರೆ ಅದೇ ದಿನ ಭಕ್ತನೊಬ್ಬ ಹೇಳಿದ ಮಾತು ಕೇಳಿ ಇಡೀ ಭಕ್ತ ಸಮೂಹವೇ ಮೂಕ ವಿಸ್ಮಿತರಾಗಿದ್ದರು. ಆ ಭಕ್ತನ ಹೆಸರೇ ಸೂರಬ್ ಅಂತ. ಇನ್ನು ಈತ ಹೇಳಿದ ವಿಚಾರವನ್ನು ನಾವು ನೋಡುವುದಾದರೆ, ನಾನು ಶ್ರೀರಾಮನ ದರ್ಶನವನ್ನು ಪಡೆಯುವ ಸಲುವಾಗಿ ಸರದಿ ಸಾಲಿನಲ್ಲಿ ನಿಂತಿದ್ದೆ. ಎಲ್ಲ ಭಕ್ತರಿಂದ ಜೈ ಶ್ರೀರಾಮ್ ಎಂಬ ವಾಕ್ಯ ಕೇಳತೊಡಗಿತ್ತು. ಆ ಸಮಯದಲ್ಲಿಯೇ ಒಬ್ಬ ದಿವ್ಯ ತೇಜಸ್ಸನ್ನು ಒಳಗೊಂಡಿರತಕ್ಕಂತಹ ಓರ್ವ ಸಾಧುಗಳನ್ನು ನಾನು ನೋಡಿದೆ. ಆ ವ್ಯಕ್ತಿಯು ಬಹಳ ವಯಸ್ಸಾದವರಂತೆ ಕಾಣುತ್ತಿದ್ದರು. ಆದರೆ ಅಷ್ಟು ವಯೋಮಿತಿಯಲ್ಲಿಯೂ ಕೂಡ ತನ್ನ ಛಲವನ್ನು ಬಿಡದೆ ಅದೇ ಸರತಿ ಸಾಲಿನಲ್ಲಿ ಮುಂದೆ ಸಾಗುತ್ತಿದ್ದರು. ಶ್ರೀರಾಮನ ದರ್ಶನವನ್ನು ಪಡೆಯಬೇಕು ಎಂಬ ತವಕ ಅವರ ಮುಖದಲ್ಲಿ ಕಾಣತೊಡಗಿತ್ತು. ತನ್ನ ಕೈಯಲ್ಲಿರುವ ಕೋಲಿನಿಂದ ಆತ ಮುಂದೆ ಸಾಗುತ್ತಿರುವುದನ್ನು ನಾನು ನೋಡುತ್ತಲೇ ಇದ್ದೆ. ಇನ್ನು ಆಶ್ಚರ್ಯವೆಂಬಂತೆ ಶ್ರೀರಾಮನ ದರ್ಶನವನ್ನು ಪಡೆಯಲು ನಮಗೆ ಆ ದಿನ 4 ರಿಂದ 5 ಗಂಟೆಗಳೇ ತೆಗೆದುಕೊಂಡಿತು. ಆದರೂ ಕೂಡ ತಮ್ಮ ಜೊತೆಯಲ್ಲಿಯೇ ಆ ಸಾಧು ಕೂಡ ದರ್ಶನವನ್ನು ಪಡೆದರು. ಇನ್ನು ಮುಂದೆ ಹೋದಂತೆ ಶ್ರೀರಾಮನ ದರ್ಶನದ ವೇಳೆ ಆ ಸಾಧುಗಳ ಕಣ್ಣಲ್ಲಿ ನೀರು ತುಂಬಿರುವುದನ್ನು ನಾನು ಗಮನಿಸಿದೆ. ನಂತರ ದರ್ಶನ ಮುಗಿದ ಮೇಲೆ ಮಂದಿರದ ಹೊರಗೆ ಬರುವಷ್ಟರಲ್ಲಿ ತಮ್ಮ ಕೈಯಲ್ಲಿದ್ದ ಕೋಲು ಮುರಿದು ಹೋಯಿತು. ತಕ್ಷಣವೇ ನಾನು ಅವರನ್ನು ಮೇಲೆತ್ತಿ ಕೂರಿಸಿದೆ. ನಾನು ಅವರಿಗೆ ಕೇಳಿದೆ, ನೀವೇಕೆ ಈ ಸಮಯದಲ್ಲಿ ದರ್ಶನಕ್ಕೆ ಬಂದಿದ್ದೀರಾ? ಇನ್ನು ಸ್ವಲ್ಪ ದಿನಗಳು ಕಳೆದರೆ ಆಮೇಲೆ ಭಕ್ತ ಸಮೂಹ ಅಷ್ಟು ಜನ ಬರುವುದಿಲ್ಲ. ಆಗ ನೀವು ಬಂದು ಕ್ಷೇಮವಾಗಿ ನೋಡಿ ಮರಳಬಹುದಿತ್ತಲ್ಲವೇ ಎಂದು ಪ್ರಶ್ನೆ ಕೇಳಿದೆ. ನಂತರ ನೀವು ಎಲ್ಲಿಂದ ಬಂದಿದ್ದೀರಾ ಎಂದು ಕೇಳಿದೆ. ಅದಕ್ಕೆ ಅವರು ಹೇಳಿದ ಮಾತುಗಳು ಬಹಳ ಆಶ್ಚರ್ಯ ಉಂಟು ಮಾಡಿತು. ಅವರು ಹೇಳಿದ್ದು, ನನ್ನ ವಯಸ್ಸು ಸರಿಸುಮಾರು 300 ವರ್ಷಗಳು. ಅಷ್ಟೇ ಅಲ್ಲ, ನಾನು ಶಾಪಕ್ಕೆ ಒಳಗಾಗಿರುವ ಮಹಾಭಾರತದ ಕಾಲಕ್ಕೆ ಸೇರಿದವ ಅಶ್ವತ್ಥಾಮನು ನಾನು ಎಂದರು. ಆಗ ನನಗೆ ನಂಬಬೇಕೋ ಬಿಡಬೇಕೋ ಎಂದು ತಿಳಿಯಲಿಲ್ಲ. ಆ ಸಮಯದಲ್ಲಿಯೇ ನನ್ನ ಸ್ನೇಹಿತರು ಕರೆದರು. ಬಂದೇ ಇರಿ ಎಂಬಂತೆ ಹೇಳಿ ಹೊರಟೆ. ತದನಂತರ ನಾನು ಬಂದು ನೋಡುವಷ್ಟರಲ್ಲಿ ಆ ಸಾಧು ಅಲ್ಲಿಂದ ಮಾಯವಾಗಿದ್ದರು. ಇಡೀ ರಾಮ ಮಂದಿರದ ಸುತ್ತಲೂ ಕೂಡ ತಿರುಗಾಡಿ ಆ ಸ್ವಾಮೀಜಿಯನ್ನು ನೋಡಲು ಸಲುವಾಗಿ ಹುಡುಕಾಡಿದೆ. ಆದರೆ ಎಲ್ಲಿಯೂ ಕೂಡ ಆತ ಸಿಗಲಿಲ್ಲ. ನಿಜವಾಗಿಯೂ ನನ್ನ ಬದುಕಿನಲ್ಲಿ ನಾನು ಎಂದಿಗೂ ಕೂಡ ಮರೆಯಲು ಸಾಧ್ಯವಾಗದ ಘಟನೆ ಆಗಿದೆ ಇದು ಎಂದು ಸೂರಬ್ ಹೇಳಿದ್ದಾರೆ. ತದನಂತರ ಈ ಅಶ್ವತ್ಥಾಮರು ಯಾರು ಎಂದು ನಾನು ತಿಳಿದುಕೊಂಡಾಗ ನನಗೆ ಗೊತ್ತಾಯಿತು, ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು ಎಂದು. ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಶಾಪಕ್ಕೆ ಗುರಿಯಾಗಿರುವುದಲ್ಲದೆ ಆ ಅಮರತ್ವವನ್ನು ವರವನ್ನಾಗಿ ಪಡೆದುಕೊಂಡವರು ಎಂಬುದು ನನಗೆ ಅರಿವಾಯಿತು. ಹಾಗಾದರೆ ನಾನು ಕಂಡ ಸಾಧು ಸಾಕ್ಷಾತ್ ಆ ಅಶ್ವತ್ಥಾಮನೇ ಎಂಬಂತೆ ಒಂದು ಪ್ರಶ್ನೆ ನನಗೆ ಕಾಡತೊಡಗಿದೆ ಎಂದು ಹೇಳಿದ್ದಾರೆ ಸೂರಬ್. ಬಂಧುಗಳೇ, ಈ ಮಾಹಿತಿ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ ಕರ್ನಾಟಕ.